ಕನ್ನಡ ಸಾಹಿತ್ಯ ಪರಿಷತ್ತಿನ 112 ವರ್ಷಗಳ ಐತಿಹಾಸಿಕ ಪಯಣದ ಸಂಸ್ಥಾಪನಾ ದಿನಾಚರಣೆಯನ್ನು ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾಹಿತ್ಯಾಸಕ್ತರು, ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಿ ಕನ್ನಡ ಭಾಷೆಯ ಮಹತ್ವವನ್ನು ಪ್ರತಿಪಾದಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಕೋಡಿ ರಂಗಪ್ಪನವರು ಮಾತನಾಡಿ, ಸರ್ಕಾರಿ ಶಾಲೆಗಳ ಮೂಲಕ ಕನ್ನಡ ಭಾಷೆ ಉಳಿದುಕೊಂಡಿರುವುದು ಗಮನಾರ್ಹವಾಗಿದೆ. ಇಂದಿನ ಪೀಳಿಗೆಯಲ್ಲಿ ಕನ್ನಡ ಬಳಕೆ ಕಡಿಮೆಯಾಗುತ್ತಿರುವುದು ಆತಂಕದ ವಿಚಾರವಾಗಿದ್ದು, ಕನ್ನಡದ ಉಳಿವು ಮತ್ತು ಬೆಳವಣಿಗೆಗಾಗಿ ಎಲ್ಲರೂ ಒಟ್ಟಾಗಿ ದುಡಿಯಬೇಕಾಗಿದೆ ಎಂದು ಕರೆ ನೀಡಿದರು. ಸಂದರ್ಭದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಜಿ ಮುರಳಿ ಆನಂದ್, ಉಪನ್ಯಾಸಕರಾದ ಡಾಕ್ಟರ್ ಶಫಿ ಅಹಮದ್, ಆದಿನಾರಾಯಣ, ಸುಮಿತ್ರಾ, ಕನ್ನಡ ಸಾಹಿತ್ಯ ಪ್ರಧಾನ ಕಾರ್ಯದರ್ಶಿ ಅಮೃತ್ ಕುಮಾರ್, ರೂಪ್ಸಿ ರಮೇಶ್, ವಿ ಕೃಷ್ಣ, ಎಂ ಕೆಂಪಣ್ಣ, ಶ್ಯಾಮ್ ಸುಂದರನ್, ಶಿಕ್ಷಕ ದೇವರಾಜ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ, ಕೋಶಾಧ್ಯಕ್ಷ ದೇವರಾಜ್, ಎಸ್ ವಿ ನಾಗರಾಜ್, ಕಲಾವಿದ ದೇವರಾಜ್, ಶ್ರೀನಿವಾಸ್, ಡಾಕ್ಟರ್ ಸತ್ಯನಾರಾಯಣ ರಾವ್, ಇತ್ತಲಳ್ಳಿ ಸುರೇಶ್ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಚೈತನ್ಯ ಪರಮಹಂಸ ವಿವೇಕದ ಮಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಧ್ಯಾನ ಜನಗಣ ಹೋಲು. India is having a responsibility of wiping out the tears of the poor people. ಜಗತ್ತಿನ ಎಲ್ಲೇ ದಯನೀಯ ಸ್ಥಿತಿಯಲ್ಲಿರುವಂತ ಜನ ಇದ್ರೆ ಅವ್ರ ಪರವಾಗಿ ಭಾರತ ನಿಲ್ಲುತ್ತೆ. ನನ್ನ ಮೊದಲ ಆದ್ಯತೆ ಕಡು ಬಡವನಿಗೆ ಊಟ ಕೊಡೋದು, ಎರಡನೇ ಆದ್ಯತೆ ಕಡು ಬಡವನಿಗೆ ಊಟ ಕೊಡೋದು, ಮೂರನೇ ಆದ್ಯತೆ ಕಡು ಬಡವನಿಗೆ ಊಟ ಕೊಡೋದು. ಅವನು ಹೊಟ್ಟೆ ತುಂಬಿದ ಮೇಲೆ ಈ ದೇಶವನ್ನ ಹೇಗೆ ಉದ್ಧಾರ ಮಾಡ್ಬೇಕು ಅಂತ ನೋಡೋಣ. ಆಮೇಲೆ ಹೇಳ್ತಾರೆ ಅವರು, ನನಗೆ ಯಾವುದೇ ದೇವಾಲಯಗಳು ಬೇಡ, ಹೊಸದಾಗಿ ಮಸೀದಿಗಳು ಬೇಡ, ಚರ್ಚ್ಗಳು ಬೇಡ, ನನಗೆ ಕೈಗಾರಿಕೆ ಬೇಕು, ಶಾಲೆಗಳು ಬೇಕು, ಕಾಲೇಜುಗಳು ಬೇಕು, ಆಸ್ಪತ್ರೆಗಳು ಬೇಕು, ಮುಖ್ಯವಾಗಿ ಡ್ಯಾಮ್ಗಳು ಬೇಕು ಅಂತ ಹೇಳ್ತಾರೆ. ಇಂಥ ಪರಂಪರೆ ಇದ್ದಂತ ದೇಶ ಅಂತ ಇದೆ. ಒಳ್ಳೇದು ಕೆಟ್ಟದ್ದೆಲ್ಲ ನಡೀತಾ ಇರುತ್ತೆ, ಒಳ್ಳೇದು ಹೈಲೈಟ್ ಆಗುತ್ತೆ. ಮೈಸೂರನ್ನ ಅದಕ್ಕೆ ಏನ್ ಹೇಳ್ತಾರೆ ಗಾಂಧಿ, ನನ್ನ ಕನಸಿನ ರಾಮರಾಜ್ಯ ಏನಾದ್ರೂ ಇದ್ರೆ ಅದು ಮೈಸೂರು ಸಂಸ್ಥಾನ ಅಂತ ಹೇಳ್ತಾರೆ. ಗಾಂಧಿ ಒಪ್ಕೊಂಡಿದ್ರು ಮಹಾರಾಜರು. ವಿವೇಕಾನಂದರು ಮಹಾರಾಜರಿಗೆ ಹೇಳ್ತಾರೆ, ನೀವು ಬರೇ ಇದೆಲ್ಲ ಬಿಟ್ಟುಬಿಡಿ ಕೆಲಸನ, ರಚನಾತ್ಮಕವಾಗಿ ವೈಜ್ಞಾನಿಕ ಶಿಕ್ಷಣವನ್ನ ಮಾಡಿ. ಇಂಥ ಮಹಾರಾಜರು ಮಾಡಿ ಇದನ್ನ ಕಟ್ಟಿದ್ರು ಸಾಹಿತ್ಯ ಪರಿಷತ್. ಯಾಕೆ ಅವ್ರು ಹೇಳ್ತಾರೆ, ನನ್ನ ಕನಸು ಇದು ಕೇವಲ ದೊಡ್ಡ ದೊಡ್ಡ ಉದ್ಗ್ರಂಥಗಳನ್ನ, ದೊಡ್ಡ ಸಂಸ್ಕೃತ ಲೇಖನಗಳನ್ನ ಬರೆಯೋದಲ್ಲ, ಇದು ಒಂದು ಜನತಾ ಯೂನಿವರ್ಸಿಟಿ ಆಗ್ಬೇಕು. ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಓದಬೇಕು, ಪುಸ್ತಕ ಓದಬೇಕು, ಹರಿಶ್ಚಂದ್ರನ್ ಕಾವ್ಯ ಓದಬೇಕು, ರಾಘವಾಂಕನ್ನ ಓದಬೇಕು, ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಓದಬೇಕು, ಗೋವಿನ ಕಥೆಯನ್ನು ಓದಬೇಕು, ಜನಪದ ಓದಬೇಕು. ಯಾವ ಸಮಾಜ ಓದುತ್ತೆ ಆ ಸಮಾಜ ಬೆಳೆಯುತ್ತೆ. ನಾವು ಕೂಡ ಹಾಕೊಂಡಿದ್ದೀವಿ ಓದುವ ಸಮಾಜ ನಿರ್ಮಾಣದತ್ತ ಅಂತ. 1500 ವರ್ಷಗಳಿಂದ ಈ ಕನ್ನಡವನ್ನ ಕಟ್ಟಿ ಬೆಳೆಸೋದಕ್ಕೆ ಮುಂದಾಗಿ ಮೊದಲನೇ ಕಲ್ಲಾಗಿ ನಿಂತ್ಕೊಂಡ ಪಂಪ ಮಹಾಕವಿ ಏನ್ ಹೇಳಿದಾನೆ, ಮಾನವ ಜಾತಿ ತಾನೊಂದೇ ಕುಲಂ ಅಂತ ಹೇಳ್ತಾರೆ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಕಲ್ಚರಲ್ ಆಗಿ ಯಾವುದೋ ಜಾತಿ, ಧರ್ಮ, ಆಚಾರ, ವಿಚಾರಗಳು ಏನ್ ಬೇಕಾದ್ರೂ ಇರ್ಬೋದು, ತಪ್ಪಿಲ್ಲ, ದೇವನೊಬ್ಬನೇ ಅಲ್ವಾ. ನಾವು ಅದನ್ನ ಮೀರಿ ಮನುಷ್ಯತ್ವವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಅಂತಹ ಕಡೆ ಸಾಹಿತ್ಯ ಕರ್ಕೊಂಡು ಹೋಗ್ಬೇಕು ಅಂತ ಪರಿಷತ್ತನ್ನ ನಡೆಸ್ಕೊಂಡ್ ಬಂದಿದ್ದೀವಿ. ನಮ್ಮ ಜವಾಬ್ದಾರಿ ಇದೆ, ನಮ್ಮ ಭಾಷೆನ ನಾವು ಬೆಳೆಸಬೇಕು, ಉಳಿಸ್ಬೇಕಾಗಿದೆ. ಅಂತಹ ಒಂದು ಕಾರ್ಯಕ್ರಮವನ್ನ ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ. ಎಲ್ಲಾದ್ರೂ ಇರಲಿ, ಹೇಗಾದ್ರೂ ಇರಲಿ, ನೀವೆಲ್ಲ ಕೂಡ ಕನ್ನಡವಾಗಿರ್ಬೇಕು, ಕನ್ನಡವನ್ನ ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಳ್ತಾ ಪ್ರಾಸ್ತಾವಿಕವಾಗಿ ಕನ್ನಡ ಶಿಡ್ಲಘಟ್ಟ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದಂಥ ಎಸ್ ವಿ ನಾಗರಾಜ್ ಸರ್ ಅವರು ಹಿರಿಯರು, ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಸಾಹಿತ್ಯ ಪ್ರೇಮಿಗಳು ಆಗಿರ್ತಕ್ಕಂಥ ಕೋಡಿ ರಂಗಪ್ಪ ಸರ್ ಅವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಲಿದ್ದಾರೆ. ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ತುತ್ತು ನೀಡುತ್ತ ಸತತ ಸಲಹುತಿಗಳು ಮತ್ತೊಬ್ಬಳಿಲ್ಲವೈ, ಚಿಟ್ಟಿ ಬಗೆದರು ಬಿಡದೆ ನಿತ್ತರನೆಗೈಯುತ್ತ ಕಾಯುವವಳು. ಮತ್ತೊಬ್ಬಳಿಲ್ಲವೈ, ಚಿಟ್ಟಿ ಬಗೆದರು ಬಿಡದೆ ನಿತ್ತರನೆಗೈಯುತ್ತ ಕಾಯುವವಳು. ನಮ್ಮ ಕನ್ನಡ ನಾಡು ನೆಮ್ಮದಿಯ ನೆಲೆಬೀಡು,
ನಮ್ಮ ಕನ್ನಡ ನಾಡು ನೆಮ್ಮದಿಯ ನೆಲೆಬೀಡು, ಕಿಮ್ಮತ್ತಿ ನಿಮ್ಮೆರೆವ ದಿವ್ಯ ಬೀಡು. ಕೆಮ್ಮರದೆ ಬೆಳೆದಿರುವ ನಮ್ಮ ಕನ್ನಡ ಸೌಷ್ಠವವ, ನಮ್ಮ ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಅಕ್ಷರಗಳನ್ನು ನೋಡಿದ್ರೆ ಬೇರೆ ಯಾವ ಅಕ್ಷರ. ಚಿಕ್ಕೆಯಲು ಬೆಳಗುತ್ತಿದೆ ಎಲ್ಲೆಲ್ಲಿಯೂ, ಅಕ್ಕರೆಯ ತೋರುತ್ತ ಚಕ್ಕ ಮನಸ್ಸಿಗರೆಂದು, ಅಕ್ಕರೆಯ ತೋರುತ್ತ